ಇವತ್ತು ಒಂದಿನ ಮಾತಾಡ್ತೀರಿ ಅಷ್ಟೇ. ರಜತ್ಗೆ ಟಕ್ಕರ್ ಕೊಟ್ಟ ಹನುಮಂತ. ಸಿಂಗರ್ ಹನುಮಂತ ಅವರು ಯಾರಿಗೂ ತಲೆ ಕೆಡಿಸಿಕೊಳ್ಳುವವರಲ್ಲ. ಯಾವ ಸ್ಪರ್ಧಿಯೇ ಎದುರಿಗೆ ಇದ್ದರೂ ಅವರು ತಮ್ಮ ಮಾತನ್ನು ನೇರವಾಗಿ ಹೇಳುತ್ತಾರೆ. ಈ ವಾರ ಬಿಗ್ ಬಾಸ್ ಮನೆಗೆ ರಜತ್ ಅವರು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ನೀಡಿದ್ದಾರೆ. ಭಾರೀ ಉತ್ಸಾಹದಲ್ಲಿ ಮಾತನಾಡುತ್ತಿದ್ದ ರಜತ್ ಅವರಿಗೆ ಹನುಮಂತ ಅವರು ಟಕ್ಕರ್ ನೀಡಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಕಾರ್ಯಕ್ರಮದಲ್ಲಿ 50 ದಿನಗಳು ಕಳೆದಿವೆ. ಎಲ್ಲ ಸ್ಪರ್ಧಿಗಳಿಗೂ ದೊಡ್ಡಮನೆಯ ರೀತಿ ನೀತಿ ಏನು ಎಂಬುದು ಸಂಪೂರ್ಣ ಅರ್ಥ ಆಗಿದೆ. ಈಗ ಸ್ಪರ್ಧಿಗಳ ಮನದಲ್ಲಿ ಹಲ್ಚಲ್ ಎಬ್ಬಿಸಲು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳನ್ನು ಕಳುಹಿಸಲಾಗಿದೆ. ಈಗಾಗಲೇ ಒಂದಷ್ಟು ರಿಯಾಲಿಟಿ ಶೋನಲ್ಲಿ ಸ್ಪರ್ಧಿಸಿ ಅನುಭವ ಪಡೆದಿರುವ ರಜತ್ ಅವರು ಈಗ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಅವರ ಜೊತೆಗೆ ಶೋಭಾ ಶೆಟ್ಟಿ ಕೂಡ ಎಂಟ್ರಿ ನೀಡಿದ್ದಾರೆ. ಮೊದಲ ದಿನ ಆದ್ದರಿಂದ ರಜತ್ ಅವರು ಸಿಕ್ಕಾಪಟ್ಟೆ ಮಾತನಾಡುತ್ತಿದ್ದರು. ಅವರಿಗೆ ಹನುಮಂತ ಮೊದಲ ದಿನವೇ ಟಕ್ಕರ್ ನೀಡಿದ್ದಾರೆ. ರಜತ್ ಅವರು ಬಿಗ್ ಬಾಸ್ ವೇದಿಕೆಯಲ್ಲಿ ಸಿಕ್ಕಾಪಟ್ಟೆ ಮಾತನಾಡಿದ್ದರು. ಒಳಗೆ ಬಂದ ಬಳಿಕವೂ ಅವರು ಎಲ್ಲರ ಬಗ್ಗೆ ಕಾಮೆಂಟ್ ಮಾಡುತ್ತಿದ್ದರು. ಈ ನಡುವೆ ಅಡುಗೆ ಮನೆಯ ಉಸ್ತುವಾರಿಯಾಗಿ ಅವರಿಗೆ ಅಧಿಕಾರ ಕೂಡ ಸಿಕ್ಕಿತು. ಮೊದಲ ದಿನ ಆದ್ದರಿಂದ ಅವರಲ್ಲಿ ಸಾಕಷ್ಟು ಎನರ್ಜಿ ಇದೆ. ಆ ಉತ್ಸಾಹದಲ್ಲೇ ಹನುಮಂತನ ಎದುರು ಮಾತನಾಡಲು ಕುಳಿತಾಗ ಅವರಿಗೆ ಹನುಮ ಮಾತಿನ ಚಾಟಿ ಬೀಸಿದರು. ಇವತ್ತೊಂದಿನ ಮಾತಾಡ್ತಿ ಅಷ್ಟೇ ಎಂದು ರಜತ್ಗೆ ಹನುಮಂತ ಹೇಳಿದ್ದಾರೆ. ಒಂದೆರಡು ದಿನಗಳು ಕಳೆದ ಬಳಿಕ ದೊಡ್ಡಮನೆಯಲ್ಲಿ ರಜತ್ ಧ್ವನಿ ಸೈಲೆಂಟ್ ಆಗಲಿದೆ ಎಂಬುದು ಹನುಮಂತನ ಅಭಿಪ್ರಾಯ. ಪ್ರತಿ ಸೀಸನ್ನಲ್ಲೂ ವೈಲ್ಡ್ ಕಾರ್ಡ್ ಮೂಲಕ ಬರುವ ಸ್ಪರ್ಧಿಗಳು ಇನ್ನುಳಿದ ಸ್ಪರ್ಧಿಗಳಿಗಿಂತ ಜಾಸ್ತಿ ಜೋಶ್ನಲ್ಲಿ ಇರುತ್ತಾರೆ. ಯಾಕೆಂದರೆ ಅವರಿಗೆ ದೊಡ್ಡಮನೆಯ ಅನುಭವ ಇನ್ನೂ ಆಗಿರುವುದಿಲ್ಲ. ರಜತ್ ಮುಂದಿನ ದಿನಗಳಲ್ಲಿ ಹೇಗೆ ಇರುತ್ತಾರೆ ಎಂಬುದನ್ನು ಕಾದು ನೋಡಬೇಕು. ರಜತ್ ಅವರು ಬರುತ್ತಿದ್ದಂತೆಯೇ ಚೈತ್ರಾ ಕುಂದಾಪುರ್ ಅವರನ್ನು ಟಾರ್ಗೆಟ್ ಮಾಡಿದ್ದಾರೆ. ನೀವು ಯಾರ ಜೊತೆ ಅಂತರ ಕಾಯ್ದುಕೊಳ್ಳುತ್ತೀರಿ ಎಂದು ಬಿಗ್ ಬಾಸ್ ಪ್ರಶ್ನೆ ಕೇಳಿದ್ದಕ್ಕೆ ರಜತ್ ಅವರು ಚೈತ್ರಾ ಹೆಸರನ್ನು ಹೇಳಿದ್ದಾರೆ. ಯಾರು ಮುಖವಾಡ ಹಾಕಿಕೊಂಡಿದ್ದಾರೆ ಎಂಬ ಪ್ರಶ್ನೆಗೂ ಚೈತ್ರಾ ಹೆಸರನ್ನು ರಜತ್ ಹೇಳಿದ್ದಾರೆ. ಆಸ್ಪತ್ರೆಗೆ ಹೋಗಿ ಬಂದು ಹೊರಗಡೆಯ ವಿಷಯವನ್ನು ಒಳಗಡೆ ಹೇಳಿದ್ದಕ್ಕಾಗಿ ಚೈತ್ರಾ ಅವರನ್ನು ಮತ್ತೊಮ್ಮೆ ರಜತ್ ಮಾತಿನ ಮೂಲಕ ತಿವಿದಿದ್ದಾರೆ. ಈ ಎಲ್ಲ ಘಟನೆಗಳಿಂದ ಚೈತ್ರಾ ಕುಗ್ಗಿದ್ದಾರೆ. ರಜತ್ ಸದ್ಯಕ್ಕಂತೂ ಸದ್ದು ಮಾಡುತ್ತಿದ್ದಾರೆ. ಸ್ನೇಹಿತರೆ, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.